ಸರ್ ಮೊಬೈಲ್ ತೊ ಹಿಂದೆ ಬರ್ರಿ. ಇದ್ದಾಗ ಏನು ಬಂತಂದರೆ ಅದನ್ನೊಂದು ನಾವೇ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರನ್ನ ಕಂಪ್ಲೇಂಟ್ ಮಾಡಿ ನಾನೇ ಕರ್ಕೊಂಡು ಬಂದಣ. ಇಲ್ಲಿ ಕರ್ಕೊಂಡು ಬಂದ ಮೇಲೆ ಅವರು ಎಲ್ಲ ರೀತಿಲಿ ಏನಂತಂದರೆ ವೈಲೇಟ್ ಮಾಡಿದ್ದಾರೆ. ಅಧಿವೇಶನದಲ್ಲಿ ಆ ಫಾರ್ಮಾ ಕಂಪನಿ ಮೆಡಿಸಿನ್ ಲಿಕ್ವಿಡ್ ಏನಂತಂದರೆ ಇವರು ಮಾಡ್ತಕ್ಕಂಥದ್ದೇ ಆಗಿಲ್ಲ. ಮೊಬೈಲ್ ನಿಂತೋರಿ. ವರ್ಕಿಂಗ್ ಇದರಲ್ಲಿ ಆಗಿದೆ ಅಂತ ಹೇಳ್ತಾರೆ. ಯಾವ ಸಮಸ್ಯೆ ಅವ್ರ ಮುಖದ ಪರಿಸರ ಇಲಾಖೆ ಒಟ್ಟೆ ಕೇಳಬಾರ್ದು. ಈ ಕೂಡ ಸರ್ ಒಳ್ಳೆ ಹೋಗ್ತಾ ಇದೆ ಸರ್. ಪರಿಸರ ಮಾಲಿನ್ಯ ಬ್ರದರ್ ತೋರಿಸ್ತೀನಿ ಸರ್. ಈಗ ನೀರು ಈಗ ಎಷ್ಟು ಪ್ರೆಸೆಂಟ್ ಆಗಿ ನಾವು ನೋಡಿದ್ದೀವಿ ಸರ್. ಈ ಬರ್ರಿ ಮೇಡಮ್ ಅಂದ್ರೆ ಬರ್ತಾ ಇಲ್ಲ ಸರ್. ಇವು ನೀರು ತುಂಬ್ಕೊಂಡು ಹೋಗ್ತಾ ಇಲ್ಲ ಸರ್. ನೀವು ಆಕ್ಷನ್ ತಗೊಂಡಿಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಇದೆಲ್ಲ ನೀರು ಹಳ್ಳಕ್ಕೆ ಬಿಡ್ತಾ ಇದ್ದಾರೆ. ಅದರಿಂದ ನಮ್ಮದು ಕ್ವಾಲಿಟಿ ಆಫ್ ದ ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗಿದೆ. ನೀವು ಸ್ಯಾಂಪಲ್ ತೊಗೊಂಡೋಗಿ ಟೆಸ್ಟ್ ಮಾಡೋಕ್ಕಾಗೋದಿಲ್ಲ ಸರ್ ಇವತ್ತರಿ ಮೇಡಮ್ ಸರ್. ಡಿ ಸಿ ಸರ್ ಯಾರು ಸರ್? ಬರ್ರಿ ಸರ್ ಪ್ಲೀಸ್. ಡಿ ಸಿ ಸರ್ ನೀವು ಸರ್ ರಾತ್ರಿ 9 ಗಂಟೆಗೆ ಕಾಲ್ ಮಾಡಿದ್ದೀನಲ್ಲ ಸರ್ ನಿಮಗೆ. ಸರ್ ಪಿ ಸಿ ಇದ್ದವ್ರಿಗೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಸರ್. ಕಳಿಸಿದ್ರೆ ಸರ್ ತಾವು ನೋಡಿ. ನಾನು ಕೇಳಿದ್ದೀನಿ ಯಾವುದು ಕಂಪನಿಗೆ ಹೆಸರು CTP ಆದರ್ಶ ಮತ್ತು ಸರ್ ಆದರ್ಶ ಕಂಪನಿ ಮತ್ತೆ ಯಾವುದು ರಾಮಿಸ್ ಕಂಪನಿ ಮೂರು ಬಿಡ್ತಾ ಇದ್ದಾರೆ ಸರ್. ಈಗ ನಾವು ಫರ್ಟಿಲೈಸರ್ ಹೋದ್ರಿ 4 ಜನ ಏನು ಮಾಡಿ ಪ್ಲೀಸ್ ಆದಮ್ ಸರ್. ಇಲ್ಲಿ ನೋಡಿ ಸರ್ ನಾನು ಈಗ ಕಂಪ್ಲೇಂಟ್ ಹೇಳಿದ್ದಾರೆ. ನೋಡಿ ಈ ರೀತಿ ಇವ್ರದ್ದೆಲ್ಲ ಕಂಪ್ಲೇಂಟ್ ಕಳಿಸಿದ್ದೀನಿ ಸರ್. ಪೇಪರ್ ಬಂದಲ್ರಿ ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿ ಮಾಡಿವಲ್ಲಿ ಬಂದು ಎನ್ಕ್ವೈರಿ ಮಾಡ್ರಿ. ಫಿಶ್ ಸತ್ತವ. ಈಗ ನಾವು ಫರ್ಟಿಲೈಸರ್ ಯೂಸ್ ಮಾಡ್ಬೇಕು ಹಳ್ಳಕ್ಕೆ. ಈಗ ನಾವು ಹೆಂಗೆ ನೀರು ಹೊಡಿಬೇಕು? ಇದು ಇದ್ದಾಗ ಏನು ಬಂತಂದರೆ ಅದನ್ನೊಂದು ನಾವೇ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರನ್ನ ಕಂಪ್ಲೇಂಟ್ ಮಾಡಿ ನಾನೇ ಕರ್ಕೊಂಡು ಬಂದಣ. ಇಲ್ಲಿ ಕರ್ಕೊಂಡು ಬಂದ ಮೇಲೆ ಅವರು ಎಲ್ಲ ರೀತಿಲಿ ಏನಂತಂದರೆ ವೈಲೇಟ್ ಮಾಡಿದ್ದಾರೆ. ಅಧಿವೇಶನದಲ್ಲಿ ಆ ಫಾರ್ಮಾ ಕಂಪನಿ ಮೆಡಿಸಿನ್ ಲಿಕ್ವಿಡ್ ಏನಂತಂದರೆ ಇವರು ಮಾಡ್ತಕ್ಕಂಥದ್ದೇ ಆಗಿಲ್ಲ. ಈಗ ಇಲ್ಲಿ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ದುರ್ಘಟನೆಯಲ್ಲಿ ಸುಮಾರು ಮೂರು ಜನ ಇಲ್ಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ ಮತ್ತು ಒಬ್ಬರು ಕ್ರಿಟಿಕಲ್ ಇದ್ದಾರೆ ಅಂತ ಹೇಳಿದ್ರೆ ಈಗೇನು ಚಿಕಿತ್ಸೆ ಅವರು ರಿಮ್ಸ್ ಆಸ್ಪತ್ರೆಯಲ್ಲಿ ಪಡಿತಾ ಇದ್ದಾರೆ. ಇದು ಇಲ್ಲಿ ಈಗಾಗಲೇ ಡೆಪ್ಟಿ ಕಮಿಷನರ್ಗೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಒಂದು ವರದಿ ಸಲ್ಲಿಸಬೇಕು ಸರ್ಕಾರಕ್ಕೆ ಅಂಥೇಳಿ. ಜೊತೆಗೆ ನಾನು ಕೈಗಾರಿಕಾ ಸಚಿವರ ಜೊತೆನೂ ಮಾತಾಡಿದ್ದೀನಿ. ಅವರಿಗೆ ಇಲ್ಲಿ ಎಷ್ಟು ಇಂಡಸ್ಟ್ರೀಸ್ ಇವೆ ಫಾರ್ಮಾಸ್ಯೂಟಿಕಲ್ಸ್, ಆಮೇಲೆ ಅವು ಎಲ್ಲ ವೆದರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾರ್ಮ್ಸ್ ಪ್ರಕಾರ ಮಾಡ್ತಾ ಇದ್ದಾವೆಲ್ಲ ಅನ್ನೋದು ಕೂಡ ಒಂದು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೀವಿ. ಜೊತೆಗೆ ಇಲ್ಲಿ ಡೆಪ್ಟಿ ಕಮಿಷನರು, ಇಲ್ಲಿ SP ಅವರು ಎಲ್ಲ ಅವರಿಗೆ
ಯಾರು ಮೃತರಿದ್ದಾರೆ ಅವರಿಗೆ ಕಂಪನ್ಸೇಷನ್ ಕೊಡಿಸೋದಕ್ಕೆ ಅದನ್ನು ಕೂಡ ನಾವೆಲ್ಲ ಇದನ್ನು ಮಾಡ್ತಾಯಿದ್ದೀವಿ. ಇದು ಒಂದು ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪದೇ ಪದೇ ಈ ರೀತಿ ದುರ್ಘಟನೆಗಳಾಗ್ತಾಯಿವೆ ಅನ್ನೋದು ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ನಾನು ಇಲ್ಲೊಂದು ಸೇಫ್ಟಿ ನಾರ್ಮ್ಸನ್ನು ಅಡ್ಯಾರ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಮಗ್ರ ತನಿಖೆಯನ್ನು ಮಾಡಿಸ್ತೀವಿ. ಸರ್ ಆಮೇಲೆ ಕುಟುಂಬಸ್ಥರು ಪರಿಹಾರ ಆಮೇಲೆ ಅವ್ರು ಏನು ಹೇಳ್ತಾ ಇದ್ದೀನಿ ಸ್ಥಳೀಯ ಜನ ಟೋಟಲ್ ನಮಗೆ ಫ್ಯಾಕ್ಟ್ರಿನೇ ಬೇಡ ಬಂದ್ ಮಾಡ್ರಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಶಾಸಕ ಶರಣಗೌಡ ಕಂದಕೂರು ಅವರು ಕೂಡ ಆಗ್ರಹ ಕೂಡ ಅವರು ಅದೇ ನೋಡೋಣ. ಈಗ ಜೀವ ಕಂಟಕ ಈಗ ಸರ್ಕಾರ ಅದನ್ನು ಮನಗಂಡು ಇಲ್ಲಿ ಇನ್ನೂ ಸೆಕೆಂಡ್ ಫೇಸಲ್ಲಿ ಇರ್ತಕ್ಕಂಥ ಭೂಮಿಯನ್ನು ಕೂಡ ರೈತರಿಗೆಲ್ಲ ಹಿಂದಿರುಗಿಸಿದ್ದಾರೆ. ಇಲ್ಲೇನೋ ಬೇಡ ಎಕ್ಸ್ಟೆನ್ಷನ್ ಮಾಡೋದು ಅಂಥೇಳಿ. ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ರೀಸ್ ಏನಿದೆ ಅದನ್ನು ನೋಡ್ತೀವಿ, ನಾವು ಪರಿಶೀಲನೆ ಮಾಡ್ತೀವಿ. ಯಾಕಂದರೆ ಒಂದು ಸರಿ ಅವರಿಗೆ ಪರ್ಮಿಷನ್ ಕೊಟ್ಟ ಮೇಲೆ ಅದರದ್ದೇನೇನು ನಾರ್ಮ್ಸ್ ಅಡ್ಯಾರ್ ಮಾಡಬೇಕು ಅವರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಅದು ಮಾಡಿದ್ದಾರೆ ಇಲ್ಲ ಅನ್ನೋದು ಪರಿಶೀಲನೆ ಮಾಡೋಣ. ಮಾಡಿದ ಮೇಲೆ ಇವತ್ತು ಒಂದು ವೇಳೆ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಏನಿದೆ ಅಗೇನ್ಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಇದ್ದು ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಬೇರೆ ರಾಜ್ಯದಿಂದ ಬರ್ತದೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಹೇಳಿದ್ವಿ. ಈಗಾಗಲೇ ಮದರ್ ಅರ್ತ್ ಅಂತಕ್ಕಂಥದ್ದು ಅದೇ ಈಗ ಒಂದು ಮದರ್ ಅರ್ತ್ ಅಂತ ಒಂದು ಯಾವುದೋ ಕಂಪನಿ ಈ ರೀತಿ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಕಂಪ್ಲೇಂಟ್ ಮೇಲೆ ಈಗಾಗಲೇ ಅದನ್ನು ಕ್ಲೋಜರ್ ಮಾಡಿಸಲಾಗಿದೆ. ಯಾವುದೇ ರೀತಿಯ ಹೊರಗೆ ಪ್ರದೇಶದಲ್ಲಿ ಬರ್ತಕ್ಕಂಥ ತ್ಯಾಜ್ಯವನ್ನು ಇಲ್ಲಿ ಅದಕ್ಕೆ ಡಂಪ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲಿ ಏನು ಇಲ್ಲಿ ಅಂದರೆ ವೇಸ್ಟ್ ಇಲ್ಲಿ ಕ್ರಿಯೇಟ್ ಆಗ್ತಾಯಿದೆ ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ ಸೈಂಟಿಫಿಕ್ಕಾಗಿ ಮಾಡ್ತಾ ಇದ್ದಾರಲ್ಲ ಅನ್ನೋದು ಖಂಡಿತವಾಗಿ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಮತ್ತು ಕೈಗಾರಿಕೆ ಇಲಾಖೆಗೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಳ್ತೀನಿ. ಇಲ್ಲಿನ ತ್ಯಾಜ್ಯ ನೀರು